ಜನ್ಜಿ ಪ್ರತಿಭಟನೆಯ ಬಗ್ಗೆ ಆರ್ಎಸ್ಎಸ್ ಮುಖಂಡ ಮೋಹನ್ ಭಾಗವತ್ ಅವರ ಅಭಿಪ್ರಾಯಕ್ಕೆ ಕೆಲವರು ಹುಬ್ಬೇರಿಸಿದ್ದಾರೆ. ಬಿಜೆಪಿಗೆ ಇವರು ಕಪಾಲಮೋಕ್ಷ ಮಾಡಿದ್ದಾರೆ ಎಂದು ಹೇಳುತ್ತಿದ್ದಾರೆ. ಈಗ ಬಿಜೆಪಿ ಅಭಿಪ್ರಾಯ ಏನು ಎಂದು ಕೇಳುತ್ತಿದ್ದಾರೆ. ಜನ್ಜಿ ಪ್ರತಿಭಟನೆಯನ್ನು ದೇಶದ್ರೋಹಿ ಎಂದು ಹೇಳಬಾರದು, ಆ ಪ್ರತಿಭಟನೆ ಪ್ರಾಮಾಣಿಕವಾಗಿತ್ತು ಎಂದು ಭಾಗವತ್ ಹೇಳಿರುವುದು ಬಿಜೆಪಿಗೆ ಭಾರಿ ಹಿನ್ನಡೆ ಎಂದು ತೋರಿಸಲಾಗುತ್ತಿದೆ. ಆದರೆ ಇದು ಆರ್ಎಸ್ಎಸ್ನ ಜಾನತಂತ್ರ. ಇದು ದಿಢೀರನೆ ಆದ ಬದಲಾವಣೆ ಅಲ್ಲ. ಸಂಘ ಪರಿವಾರದ ಬಹಳ ಹಳೆಯ ಮತ್ತು ಲೆಕ್ಕಾಚಾರದ ಪ್ರತಿಕ್ರಿಯೆ ಇದು. ಒಂದೆಡೆ ಬಿಜೆಪಿ ಸರ್ಕಾರವು ತನ್ನ ಅಧಿಕಾರವನ್ನು ಉಳಿಸಿಕೊಳ್ಳಲು ಪ್ರತಿಭಟನೆಯನ್ನು ಹತ್ತಿಕ್ಕುವ ನಿರ್ಧಾರ ತಳೆಯಿತು. ಅದಕ್ಕಾಗಿ ಪೊಲೀಸ್ ಮತ್ತು ಸೇನೆಯನ್ನು ಬಳಸಿತು. ಇನ್ನೊಂದೆಡೆ ಆರ್ಎಸ್ಎಸ್ ಶಾಂತಿದೂತನಂತೆ ವೇಷ ಹಾಕಿಕೊಂಡಿತು. ಯುವಜನರ ಆಕ್ರೋಶ ಸರಿಯಾಗಿದೆ, ಅವರನ್ನು ದೇಶದ್ರೋಹಿ ಅನ್ಬೇಡಿ ಎಂದು ಸಾಫ್ಟ್ ಆಗಿ ಮಾತನಾಡಿತು. ಬಿಜೆಪಿಯ ಭಾಷೆಗೂ ಮೋಹನ್ ಭಾಗವತ್ ಅವರ ಭಾಷೆಗೂ ನಡುವೆ ಇರುವ ವ್ಯತ್ಯಾಸವನ್ನು ಕಂಡು ಯಾರು ಹುಬ್ಬೇರಿಸಬೇಕಿಲ್ಲ. ಇದು ಚಾಲಾಕಿತನ. ಸರ್ಕಾರದ ಕಠಿಣ ನಿರ್ಧಾರಗಳಿಂದ ಯುವಜನರಲ್ಲಿ ಆಕ್ರೋಶ ಮೂಡಿರುವುದನ್ನು ಮನಗಂಡು ಆಡಿರುವ ಆಟ. ಈ ಯುವ ಸಮೂಹವು ಸಂಘ ಪರಿವಾರದ ಸಿದ್ಧಾಂತದ ವಿರುದ್ಧ ತಿರುಗದಿರಲಿ ಎಂಬ ಉದ್ದೇಶದಿಂದ ನೀಡಿರುವ ಹೇಳಿಕೆ. ಕೇಂದ್ರ ಸರ್ಕಾರದ ಲಾಠಿಯು ಯುವ ಸಮೂಹವನ್ನು ಸಂಘ ಪರಿವಾರದಿಂದ ದೂರ ಮಾಡುತ್ತಿದೆ ಅನ್ನುವುದನ್ನು ಸ್ಪಷ್ಟವಾದ ಬಳಿಕ ಮೋಹನ್ ಭಾಗವತ್ ದಿಢೀರನೆ ಎದ್ದು ನಿಂತಿದ್ದಾರೆ, ಶಾಂತಿದೂತನ ಪಾತ್ರ ವಹಿಸಿದ್ದಾರೆ. ಯುವಜನರ ಆಕ್ರೋಶವನ್ನು ತನ್ನಗಾಗಿಸುವ ಉದ್ದೇಶ ಇದರ ಹಿಂದೆಯೇ ಹೊರತು ಲಾಠಿಯನ್ನು ವಿರೋಧಿಸುವ ಪ್ರಾಮಾಣಿಕತೆ ಇದರಲ್ಲಿ ಇಲ್ಲ. ತಮ್ಮ ಬ್ರ್ಯಾಂಡ್ ಹಾಳಾಗದಂತೆ ತಡೆಯಲು ಮಾಡ್ತಾ ಇರುವ ಡ್ಯಾಮೇಜ್ ಕಂಟ್ರೋಲ್ ಅವರ ಈ ಹೇಳಿಕೆ. ಯುವ ಸಮೂಹ ಹೇಗೆಂದರೆ ಅದು ಸ್ವಾತಂತ್ರ್ಯವನ್ನು ಬಯಸುತ್ತದೆ. ಶ್ರೇಣೀಕೃತ ವ್ಯವಸ್ಥೆಗೆ ಅದು ಕಟ್ಟು ಬಿದ್ದಿಲ್ಲ. ಸರ್ಕಾರದ ಅತಿಯಾದ ಹಸ್ತಕ್ಷೇಪಕ್ಕೆ ತೀವ್ರವಾಗಿ ಪ್ರತಿಕ್ರಿಯಿಸುವ ಮನೋಭಾವ ಈ ಯುವ ಸಮೂಹದ್ದು. ಅದರಿಂದಲೇ ಈಗ ಮೋಹನ್ ಭಾಗವತ್ ರಂಗಕ್ಕೆ ಇಳಿದಿದ್ದಾರೆ. ಹಿರಿಯಣ್ಣನ ವೇಷ ತೊಟ್ಟಿದ್ದಾರೆ. ನಾವು ಸಂವಾದವನ್ನು ಬಯಸುತ್ತೇವೆ. ನಮಗೆ ವಿದ್ಯಾರ್ಥಿಗಳ ಬಗ್ಗೆ ಅನುಕಂಪ ಇದೆ. ನೀವು ದೇಶದ್ರೋಹಿಗಳಲ್ಲ, ನೀವು ಒಳ್ಳೆಯವರು. ನಿಮ್ಮ ಪ್ರತಿಭಟನೆ ಪ್ರಾಮಾಣಿಕವಾದದ್ದು ಎಂದೆಲ್ಲ ಸೋಪು ಹಾಕಿ ತೊಳೆಯತೊಡಗಿದ್ದಾರೆ. ಇದು ವಿದ್ಯಾರ್ಥಿಗಳನ್ನು ಮತ್ತು ಆಕ್ರೋಶಗೊಂಡ ಯುವ ಸಮೂಹವನ್ನು ಸಮಾಧಾನಿಸಲು ಮಾಡುವ ತಂತ್ರವೇ ಹೊರತು ಇದರಲ್ಲಿ ಪ್ರಾಮಾಣಿಕತೆ ಇಲ್ಲ. ಒಂದು ವೇಳೆ ಮೋಹನ್ ಭಾಗವತ್ ಅವರ ಹೇಳಿಕೆ ಪ್ರಾಮಾಣಿಕದ್ದೇ ಆದರೆ ಈ ವಿದ್ಯಾರ್ಥಿಗಳ ಮೇಲೆ ಲಾಠಿ ಪ್ರಯೋಗಿಸಿದ ಮತ್ತು ಬುಲೆಟ್ ಗನ್ ಹಾರಿಸಿದ ಗೃಹ ಮಂತ್ರಿಯಿಂದ ಅದು ರಾಜೀನಾಮೆಯನ್ನು ಪಡೆಯಬೇಕು. ಪಾರ್ಲಿಮೆಂಟಿಗೆ ಬಂದು ಪ್ರಧಾನಿ ಕ್ಷಮೆ ಕೋರಬೇಕು. ಈ ವಿದ್ಯಾರ್ಥಿಗಳ ವಿರುದ್ಧ ಮಾತನಾಡಿದ ತನ್ನ ನಾಯಕರ ವಿರುದ್ಧ ಪ್ರಧಾನಿ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು. ಪೊಲೀಸರ ವಿರುದ್ಧ ಪ್ರಕರಣ ದಾಖಲಿಸಬೇಕು. ಆದರೆ ಈ ಬಗ್ಗೆ ಮೋಹನ್ ಭಾಗವತ್ ಒಂದೇ ಒಂದು ಮಾತನ್ನೂ ಆಡಿಲ್ಲ.